ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಕ್ಕಳಿಗೋಸ್ಕರ ಸಿಂಪಲಾಗಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಮನೆಯೊಳಗಡೆ ಏನಿದೆಯೋ ಆ ತರಕಾರಿ ಬಳಸಿ ಸಿಂಪಲಾಗಿ ಒಂದು ಕರಿ ಮಾಡೋಣ ಬನ್ನಿ. ಈಗ ಗ್ಯಾಸ್ ಇಟ್ಟು ಬಾಣಲಿ ಇಟ್ಟಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ. ಒಂದು 2 ಸ್ಪೂನು ಕಡಲೆ ಬೀಜ ಹಾಕ್ಕೊಳ್ಳೋಣ. ಇದು ಒಣಕೊಬ್ಬರಿ ಬಂದ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿದ್ರೆ ಗೊತ್ತಾಗ್ತೈತಲ್ಲ, ಒಂದು 2 ಪೀಸ್ ಅಷ್ಟಿದೆ. ಚಿಕ್ಕ ತುಂಡು ಶುಂಠಿ, ಒಂದು 4 ಬೆಳ್ಳುಳ್ಳಿ ಅದು ಹಾಕ್ಕೊಳ್ಳೋಣ. ಒಂದು 2 ಬೆಡಿಗೆ ಮೆಣಸು ಹಾಕ್ಕೊಳ್ಳೋಣ. ಈಗ ಇದು ಕಲರ್ ಬರೋಗಂಟ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಆಗಿದೆ, ಸಾಕಾಗಿರೋದು ತೆಕ್ಕೊಂಬಿಡೋಣ. ಎಲ್ಲನೂ ತೆಕ್ಕೊಂಡಿದ್ದೀನಿ. ತಣ್ಣಗಾಗ್ಬಿಟ್ಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ. ಅದೇ ಎಣ್ಣೆಕ್ಕೆ ನಾವು ಸ್ವಲ್ಪ ತರಕಾರಿಗಳೆಲ್ಲ ಹುರ್ಕೊಂಬಿಡೋಣ. ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ, ಕ್ಯಾಪ್ಸಿಕಮ್. ಫಸ್ಟ್ ಇದು 3 ಸ್ವಲ್ಪ ಹುರ್ಕೊಂಬಿಟ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ಮುಕ್ಕಾಲು ಭಾಗ ಬೆಂದರೆ ಸಾಕು. ಮಧ್ಯ ಸ್ವಲ್ಪ ತಿರುಗಿಸ್ಕೊತಾ ಇರಿ. ನೋಡಿ, ಅರ್ಧ ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಅದು 1 ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡೋಣ. ಸಾಕಾಗಿರೋದು ತೆಕ್ಕೊಂಬಿಡೋಣ. ಅದನ್ನ ತೆಗೆದು ಮತ್ತೆ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊತೀನಿ. 1 ಸ್ಪೂನು ಜೀರಿಗೆ ಹಾಕ್ಕೊತೀನಿ. ಈರುಳ್ಳಿ ಒಂದು ಉದ್ದಕ್ಕೆ ಕಟ್ ಮಾಡಿಟ್ಟಿದ್ದೆ, ಅದು ಹಾಕ್ಕೊತೀನಿ. ಈಗ ಚೆನ್ನಾಗಿ ಕಲರ್ ಬರೋಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಧನಿಯಾ 1 ಸ್ಪೂನು, ಅಚ್ಕಾರದ ಪುಡಿ ಅರ್ಧ ಸ್ಪೂನು, ಅರಿಶಿನ ಮತ್ತು ಇದು ಗರಂ ಮಸಾಲ. ಇದು ಬಂದು ಧನಿಯಾನು, ಆಮೇಲೆ ಇದು ಸೋಂಪು ಕುಟ್ಟಿರೋದು, ಅದನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ, ಒಂದು ದೊಡ್ಡ ಟೊಮೊಟೊನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಅದು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತೀನಿ. ಗಟ್ಟಿ ಮೊಸರು ಫ್ರೆಶ್ಶು. ಕಡಿಮೆ ಉರಿ ಮಾಡಿಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಮೇಲೆ ಬರೋಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜ ಕೊಬ್ಬರಿ ರುಬ್ಕೊಂಡಿದ್ನಲ್ಲ, ಆ ಪೇಸ್ಟ್ ಹಾಕ್ಕೊಂಬಿಡೋಣ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ದೊಡ್ಡ ಉರಿಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಈಗ ಮಸಾಲೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನಾನು ಮಿಕ್ಸಿ ಜಾರ್ ತೊಳೆದಿರೋದು ಸ್ವಲ್ಪ ನೀರಿತ್ತು ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗ್ತೈತಲ್ಲ ಯಾವ ಹದಕ್ಕೆ ನೀರು ಬೇಕು ಅಂತ ಹೇಳಿ ನೋಡ್ಕೊಂಡು ಹಾಕ್ಕೊಂಡ್ರಿ. ನಾನು 1 ಲೋಟಷ್ಟು ನೀರು ಹಾಕಿದ್ದೀನಿ. ನೋಡಿ, ಕೊದೀತಾ ಇದೆ. ಇವಾಗ ನಾವು ಆವಾಗಲೇ ಬೇಯಿಸಿ ಇಟ್ಕೊಂಡಿರೋದಂದರೆ ಹುರ್ಕೊಂಡಿರೋ ತರಕಾರಿಗಳು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮೀಡಿಯಮ್ ಉರಿಯೊಳಗೆ ಬೇಯಿಸೋಣ. ಮಧ್ಯೆ ಒಂಚೂರು ಮಿಕ್ಸ್ ಮಾಡಿ ಬಿಟ್ಕೊಂಡ್ರಿ. ಈಗ ಫೈನಲ್ಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸಾಕು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಒಂದು ಪಾತ್ರೆಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ತರಕಾರಿದು ಕರಿ ಯಾವ ರೀತಿ ಮಾಡೋದಂತ. ತುಂಬ ಸಿಂಪಲ್, ಅಷ್ಟೇ ಟೇಸ್ಟಾಗಿರ್ತೈತೆ. ಖಾರ ಹೆಚ್ಚಾಗಿಲ್ಲ. ಮಕ್ಕಳಿಗೆ ಚಪಾತಿ, ಪೂರಿ, ಅನ್ನಕ್ಕೆಲ್ಲ ಕೊಡ್ಬೋದು. ಅಷ್ಟು ಟೇಸ್ಟಾಗಿರ್ತೈತೆ. ನೀವು ತಿನ್ಬೋದು. ಇದರೊಳಗೆ ಬೇರೆ ತರಕಾರಿನೂ ನೀವು ಬಳಸ್ಕೊಬೋದು. ಗೋಬಿ, ಆಲೂಗಡ್ಡೆ ಎಲ್ಲ ಬಳಸ್ಕೊಬೋದು. ತುಂಬ ಟೇಸ್ಟಾಗಿರ್ತೈತೆ. ಈ ಮೊಸರು ಯಾಕಂದರೆ ಕೆಲವರು ಹಾಲು ಮೊಸರೆಲ್ಲ ಮಕ್ಕಳು ತಿನ್ನಲ್ಲ. ಇಂಥ ಟೈಮ್ ಒಳಗೆ ಹಾಕ್ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.